ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಭಾರತವನ್ನ ಮಿತ್ರ ಅಂತ ಹೇಳುತ್ತಲೇ ಎರಡೂ ದೇಶಗಳ ನಡುವಿನ ಮಿತ್ರತ್ವವನ್ನು ಹಾಳುಗೆಡವುತ್ತಾ ಇದ್ದಾರೆ. ಪರಸ್ಪರ ಶತ್ರುತ್ವ ಬೆಳೀತಾ ಇದೆ. ಯಾವ ಹಂತಕ್ಕೆ ಶತ್ರುತ್ವ ಬೆಳೀತಾ ಇದೆ ಅಂತಂದ್ರೆ, ಟ್ರಂಪ್ ಈಗಾಗಲೇ ಟ್ಯಾರಿಫ್ ಅನ್ನ ಒಂದು ಹಂತದಲ್ಲಿ ಘೋಷಣೆ ಮಾಡಿ ಪೆನಾಲ್ಟಿ ಕೂಡ ಹಾಕ್ತೀನಿ ಅಂತ ಧಮಕಿ ಹಾಕಿದ್ದಾಗಿದೆ. ಇದು ಕೇವಲ ಟ್ಯಾರಿಫ್ ಪೆನಾಲ್ಟಿ ಇದಕ್ಕೆ ಮಾತ್ರ ಸೀಮಿತವಾಗ್ತಾ ಇಲ್ಲ. ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದೆ. ಈಗ ಟ್ರಂಪ್ಗೆ ಭಾರತದ ಸೇನೆ ಉತ್ತರ ಕೊಟ್ಟಿದೆ. ಭಾರತ ಮತ್ತು ಅಮೆರಿಕದ ಸಂಬಂಧ ಎಷ್ಟು ಹದಗೆಟ್ಟಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ನಮ್ಮ ಸೇನೆ ಯಾವತ್ತೂ ಕೂಡ ಅಮೆರಿಕದ ವಿರುದ್ಧ ಯಾವುದೇ ಹೇಳಿಕೆಗಳನ್ನಾಗಲಿ ಯಾವುದೇ ಪೋಸ್ಟ್ಗಳನ್ನಾಗಲಿ ಏನೂ ಮಾಡ್ತಾ ಇರಲಿಲ್ಲ. ಅಂತಹ ಉಸಾಬರಿಗೆ ನಮ್ಮ ಸೇನೆ ಕೈ ಹಾಕ್ತಾ ಇರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ಭಾರತ ಅಮೆರಿಕದ ಸೇನೆಯ ವಿರುದ್ಧವಾಗಿ ಒಂದು ಪೋಸ್ಟ್ ಮಾಡಿದೆ. ಇದು ಭಾರಿ ಆಶ್ಚರ್ಯಕ್ಕೂ ಕೂಡ ಕಾರಣ ಆಗಿದೆ. ಮಿತ್ರರೇ, ಈ ಜಿಯೋಪೊಲಿಟಿಕಲಿ ಯಾವುದಾದ್ರೂ ಒಂದು ದೊಡ್ಡ ಈವೆಂಟ್ ಆಗುತ್ತಲ್ಲ, ಅದು ಸಡನ್ನಾಗಿ ಆಗೋದಿಲ್ಲ. ಹಂತ ಹಂತವಾಗಿ ಬೆಳವಣಿಗೆ ಆಗಿ ಅಂತಿಮವಾಗಿ ಒಂದು ದೊಡ್ಡ ಈವೆಂಟ್ಗೆ ಕಾರಣ ಆಗುತ್ತೆ. ಅದು ಯುದ್ಧ ಬೇಕಾದರೂ ಆಗಿರಬಹುದು, ಪರಸ್ಪರ ಶತ್ರುತ್ವ ಬೇಕಾದರೂ ಆಗಿರಬಹುದು. ಸದ್ಯ ಭಾರತದ ಸೇನೆ ಅಮೆರಿಕ ಬಗ್ಗೆ ಮಾಡಿರುವಂತಹ ಒಂದು ಪೋಸ್ಟ್ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ತೀರಾ ಇಂಪಾರ್ಟೆಂಟ್ ವಿಚಾರ. ಇದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎರಡನೇದಾಗಿ ಮಿತ್ರರೇ, ಟ್ರಂಪ್ ಅವರ ಪಾಲಿಸಿಯ ಬಗ್ಗೆ ಅಮೆರಿಕದ ಸಂಸದರು, ಅಮೆರಿಕದ ರಾಜಕೀಯ ನಾಯಕರು ಈಗ ತೀವ್ರ ಅಪಸ್ವರ ಎತ್ತುತ್ತಾ ಇದ್ದಾರೆ. ಇದೇ ರೀತಿಯಾಗಿ ಅಮೆರಿಕದ ಫ್ರೆಂಡ್ಲಿ ಕಂಟ್ರಿಗಳ ಜೊತೆಗೆ ಶತ್ರುತ್ವವನ್ನು ಸಾಧಿಸ್ತಾ ಹೋದರೆ ಅಮೆರಿಕದ ಫಾರಿನ್ ಪಾಲಿಸಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತ ಅಮೆರಿಕದ ದೊಡ್ಡ ದೊಡ್ಡ ನಾಯಕರೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಕೂಡ ತೀರಾ ಇಂಪಾರ್ಟೆಂಟ್ ಬೆಳವಣಿಗೆ. ಇದ್ರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈಗ ಅಮೆರಿಕ ಭಾರತ ಮಾತ್ರ ಅಲ್ಲ, ಆಸ್ಟ್ರೇಲಿಯಾವನ್ನು ಕೂಡ ಕೆಣಕಿದೆ. ನಿಮಗೆ ನೆನಪಿರಲಿ, ಆಸ್ಟ್ರೇಲಿಯಾ ಅಮೆರಿಕಾಗೆ ಅತಿ ದೊಡ್ಡ ಡಿಫೆನ್ಸ್ ಪಾರ್ಟ್ನರ್. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಇದೆಲ್ಲದರ ನಡುವೆ ಟ್ರಂಪ್ಗೆ ನೀರಿಳಿಸುವಂತಹ ಕೆಲಸವನ್ನು ಪುತಿನ್ ಮಾಡಿದ್ದಾರೆ. ಪುತಿನ್ ಕೈಗೊಂಡಿರುವಂತಹ ಒಂದು ನಿರ್ಧಾರ ಅಮೆರಿಕ ಮತ್ತು ರಷ್ಯಾದ ನಡುವೆ ಭಾರೀ ಏನೋ ನಡೆಯೋದಕ್ಕಿದೆ. ಇದು ವಿಶ್ವದಲ್ಲಿ ಬಹಳ ದೊಡ್ಡ ಅನಾಹುತಕ್ಕೆ ಕಾರಣ ಆಗಬಹುದು ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇದೆಲ್ಲದರ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಭಾರತದ ಸೇನೆ ಪಾಕಿಸ್ತಾನದ ವಿರುದ್ಧ ಯಾವಾಗ ಬೇಕಾದರೂ ಏನು ಬೇಕಾದರೂ ಹೇಳಿಕೆ ಕೊಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾರೆ, ಓಪನ್ ಭಾಷಣದಲ್ಲೂ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದಕ್ಕೂ ಭಾರತದ ಸೇನೆ ಮುಲಾಜು ಮಾಡೋದಿಲ್ಲ. ಹಾಗೆ ಚೈನಾ ವಿರುದ್ಧವೂ ಕೂಡ ಭಾರತದ ಸೇನೆ ಅಷ್ಟೇ ಧೈರ್ಯವನ್ನು ತೋರಿಸುತ್ತೆ, ಅದೇ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡುತ್ತೆ. ಯಾಕೆಂದರೆ ಜಗಜ್ಜಾಹೀರಾಗಿರುವ ವಿಚಾರ ಏನು ಕೇಳಿದ್ರೆ, ಈ ಎರಡೂ ದೇಶಗಳು ಕೂಡ ನಮಗೆ ಶತ್ರು ದೇಶಗಳು ಅಂತ. ಚೈನಾ ಜೊತೆಗೆ ನಾವು ಸಂಬಂಧವನ್ನು ಉತ್ತಮವಾಗಿ ಇಟ್ಕೊಂಡ್ರೂ ಕೂಡ ಸೇನೆ ಏನು ಹಾಗೆ ನೋಡೋದಿಲ್ಲ. ಸೇನೆ ಅವಾಗವಾಗ ಚೈನಾಗೆ ತಿವಿತನೇ ಇರುತ್ತೆ. ಆದರೆ ಭಾರತದ ಸೇನೆ ಯಾವತ್ತೂ ಕೂಡ ಅಮೆರಿಕದ ಬಗ್ಗೆ ಎಲ್ಲ ಕಮೆಂಟ್ ಮಾಡೋದಿಲ್ಲ. ಅವ್ರ ಬಗ್ಗೆ ಯಾವುದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಕೂಡ ಮಾಡೋದಿಲ್ಲ. ಆದರೆ ವೆರಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, ಈಗ ಭಾರತದ ಈಸ್ಟರ್ನ್ ಕಮಾಂಡ್ ಅಮೆರಿಕದ ವಿರುದ್ಧ ಒಂದು ಪೋಸ್ಟ್ ಅನ್ನು ಮಾಡಿದೆ. ಆ ಪೋಸ್ಟ್ನಲ್ಲಿ ಏನಿದೆ ಕೇಳಿದ್ರೆ, ಒಂದು ನ್ಯೂಸ್ ಪೇಪರ್ನ ಕಟ್ಔಟ್ ಇದೆ. ಆ ನ್ಯೂಸ್ ಪೇಪರ್ ಕಟ್ಔಟ್ನಲ್ಲಿ ಏನು ಹೆಡ್ಲೈನ್ ಕೊಡಲಾಗಿದೆ ಅಂತಂದರೆ, ಪಾಕಿಸ್ತಾನಕ್ಕೆ US $2 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಅಂದರೆ ಈಗ ಮಾಡಿರುವಂಥದ್ದಲ್ಲ, 1954 ನಂತರ ಪಾಕಿಸ್ತಾನಕ್ಕೆ ಅಮೆರಿಕ $2 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ ಅನ್ನುವ ಅರ್ಥದ ಒಂದು ಪೋಸ್ಟ್ ಅದು. ಮಿತ್ರರೇ, ಇದೇನು ಜಗತ್ತಿಗೆ ಗೊತ್ತಿಲ್ಲದ ವಿಚಾರ ಏನಲ್ಲ. ಅಮೆರಿಕ ಈ ಹಿಂದೆ ಪಾಕಿಸ್ತಾನಕ್ಕೆ ಬೇಕಾದಷ್ಟು ಸಹಾಯವನ್ನು ಮಾಡಿದೆ. 1971 ಯುದ್ಧದಲ್ಲಿ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ಒಂದು ಹಂತದಲ್ಲಿ 1971 ಯುದ್ಧದಲ್ಲಿ ಅಮೆರಿಕ ನೇರವಾಗಿ ಭಾಗಿಯಾಗೋದಕ್ಕೂ ಕೂಡ ಯೋಚನೆಯನ್ನ ಮಾಡ್ತಾ ಇತ್ತು, ಆ ರೀತಿಯ ತೀರ್ಮಾನವನ್ನು ಕೈಗೊಂಡಿತ್ತು. ಆಗ ಮಿತ್ರರೇ, ಭಾರತದ ಸಹಾಯಕ್ಕೆ ಬಂದಿದ್ದು USSR ಬರ್ತಿದ್ದಂತೆ ಅಮೆರಿಕಕ್ಕೆ ಹೆದರಿಕೆ ಶುರುವಾಯಿತು, ಇದು ಎಲ್ಲಿಗೂ ಹೊರಟು ಹೋಗ್ಬಿಡುತ್ತೆ ಅಂತ. ಹಾಗಾಗಿ ಅಮೆರಿಕ ತೆಪ್ಪು ಕೂತಿತ್ತವತ್ತು. ಆದರೆ ಅಮೆರಿಕ ಆ ಸಂದರ್ಭದಲ್ಲೇ ಪಾಕಿಸ್ತಾನಕ್ಕೆ ಬೇಕಾದಷ್ಟು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದೆ. ಪಾಕಿಸ್ತಾನಕ್ಕೆ ಯುದ್ಧ ಟ್ಯಾಂಕರ್, ಆರ್ಟಿಲರಿಗಳು, ಫೈಟರ್ ಜೆಟ್, ವಾರ್ಶಿಪ್ ಇದೆಲ್ಲವುದನ್ನು ಅಮೆರಿಕ ಪೂರೈಕೆ ಮಾಡಿತ್ತು. ಇದನ್ನು ಈಗ ಭಾರತದ ಈಸ್ಟರ್ನ್ ಕಮಾಂಡ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕುವ ಮೂಲಕ ಮತ್ತೆ ನೆನಪು ಮಾಡ್ತಾ ಇದೆ. ಇಲ್ಲಿ ಭಾರತದ ಸೇನೆ ಇದೇನೋ ಪೋಸ್ಟ್ ಮಾಡಿದೆ ಅನ್ನೋದಕ್ಕಿಂತಲೂ ಕೂಡ ಈ ಟೈಮಿಂಗ್ ಇದೆಯಲ್ಲ, ಇದು ಬಹಳ ಮ್ಯಾಟರ್ ಆಗುತ್ತೆ. ಯಾಕೆಂತಂದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಒಂದು ದೊಡ್ಡ ಟ್ಯಾರಿಫ್ ವಾರ್ ನಡೀತಾ ಇದೆ. ಟ್ರಂಪ್ ಪ್ರತಿದಿನ ಧಮಕಿ ಹಾಕ್ತಾ ಇದ್ದಾರೆ. ಎರಡೂ ದೇಶದ ಸಂಬಂಧ ಎಲ್ಲಾ ರೀತಿಯಲ್ಲೂ ಹದಗೆಡುವಂತಹ ಎಲ್ಲಾ ಲಕ್ಷಣ ಕಾಣ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಪಾಕಿಸ್ತಾನದೊಂದಿಗೆ ಟ್ರೇಡ್ ಡೀಲ್ ಮಾಡಿಕೊಂಡಿದೆ, ಅವರನ್ನು ಹಾಡಿ ಹೊಗಳ್ತಾ ಇದೆ. ಟ್ರಂಪ್ ಪ್ರತಿನಿತ್ಯ ಪಾಕಿಸ್ತಾನದ ನಾಯಕತ್ವವನ್ನು ಕೊಂಡಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಅಮೆರಿಕಾಗೆ ಪಾಕಿಸ್ತಾನ ಮಾಡ್ತಿರುವಂತಹ ಸಹಾಯವನ್ನ, ಈ ಹಿಂದೆ ಮಾಡಿದ್ದಂತಹ ಸಹಾಯವನ್ನ ನೆನಪು ಮಾಡಿಕೊಂಡಿರೋದಿದೆಯಲ್ಲ, ಇದಕ್ಕೆ ಅನೇಕ ಅರ್ಥಗಳಿದಾವೆ. ಭವಿಷ್ಯದಲ್ಲಿ ಇದು ಎರಡೂ ದೇಶದ ಸಂಬಂಧಗಳ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಬಹುದು ಅಂತ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಭಾರತ ಮತ್ತು ಅಮೆರಿಕದ ನಡುವೆ ಈ ರೀತಿಯ ಹಗ್ಗಜಗ್ಗಾಟ ಆಗ್ತಾ ಇದೆಯಲ್ಲ, ಇಲ್ಲಿ ಭಾರತ ಅಮೆರಿಕ ಅನ್ನೋದಕ್ಕಿಂತಲೂ ಕೂಡ ಟ್ರಂಪ್ ಮತ್ತು ಭಾರತದ ನಡುವೆ ಇದರ ಬಗ್ಗೆ ಟ್ರಂಪ್ ಪಕ್ಷದವರೇ ಅಪಸ್ವರ ಎತ್ತುತ್ತಾ ಇದ್ದಾರೆ. ಮುಖ್ಯವಾಗಿ ನಿಕ್ಕಿ ಹ್ಯಾಲೆ, ಈ ಬಾರಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಲ್ಲೂ ಕೂಡ ಭಾಗಿಯಾದಂತವರು ರಿಪಬ್ಲಿಕನ್ ಪಕ್ಷದ ದೊಡ್ಡ ನಾಯಕಿ. ಈ ನಿಕ್ಕಿ ಹ್ಯಾಲೆ ಟ್ರಂಪ್ ಪಾಲಿಸಿಯನ್ನ ಟೀಕಿಸಿದ್ದಾರೆ. ಅವ್ರೇನ್ ಹೇಳಿರೋದು ಅಂತಂದ್ರೆ, ಭಾರತ ರಷ್ಯಾದಿಂದ ತೈಲವನ್ನ ಖರೀದಿ ಮಾಡಬಾರದು ಅನ್ನೋದು ನಿಜ,
ಆದರೆ ಚೈನಾ ಇವತ್ತು ರಷ್ಯಾದಿಂದ ನಂಬರ್ 1 ಬೈಯರ್. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚೈನಾ ಬೈ ಮಾಡ್ತಾ ಇದೆ. ಕೇವಲ ಅದಷ್ಟು ಮಾತ್ರ ಅಲ್ಲ, ಚೈನಾ ಇರಾನ್ನಿಂದಲೂ ಕೂಡ ತೈಲವನ್ನು ತರಿಸ್ಕೊಳ್ತಾ ಇದೆ. ಅಂತಹ ಚೈನಾದ ಮೇಲೆ ಅಮೆರಿಕ 90 ದಿನಗಳ ಟ್ಯಾರಿಫ್ ರಿಲೀಫನ್ನು ಘೋಷಣೆ ಮಾಡಿದೆ. ನಿಮಗೆಲ್ಲ ಗೊತ್ತು, ಚೈನಾ ಮೇಲೆ ವಿಪರೀತ ಟ್ಯಾರಿಫನ್ನು ಘೋಷಿಸಿದ್ದಂತಹ ಟ್ರಂಪ್ ಏನು ಹೇಳಿದ್ರು, ನಾನು 90 ದಿನ ರಿಲೀಫ್ ಕೊಟ್ಬಿಡ್ತೀನಿ, ಈ ತಕ್ಷಣಕ್ಕೆ ಜಾರಿ ಆಗೋದಿಲ್ಲ ಅಂತ. ಅಂದರೆ ಚೈನಾ ವಿಚಾರದಲ್ಲಿ ತೋರ್ತಾ ಇರುವಂತಹ ಮೃದು ಧೋರಣೆಯನ್ನು ಭಾರತದ ವಿಚಾರದಲ್ಲಿ ತೋರ್ತಾ ಇಲ್ಲ. ಭಾರತ ಅಮೆರಿಕಾಗೆ ಸ್ಟ್ರಾಂಗ್ ಅಲೈ. ಮಿತ್ರರೇ, ಈ ವರ್ಡ್ ಇದೆಯಲ್ಲ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಾಂಗ್ ಅಲೈ ಅಂತಂದ್ರೆ ತೀರಾ ಬೆಸ್ಟ್ ಫ್ರೆಂಡ್. ಹೀಗಿರುವಂತಹ ಸಂದರ್ಭದಲ್ಲಿ ಭಾರತದ ವಿರುದ್ಧ ಈ ರೀತಿಯ ನಡೆಯನ್ನು ಅನುಸರಿಸುವಂತಹದ್ದು ಭವಿಷ್ಯದ US ಹಿತಾಸಕ್ತಿಗೆ ದೊಡ್ಡ ಮಟ್ಟದ ನಷ್ಟವನ್ನು ತರಬಹುದು, ನಮ್ಮ ಫಾರಿನ್ ಪಾಲಿಸಿಗೆ ದೊಡ್ಡ ತೊಡಕಾಗಬಹುದು ಅಂತೇಳಿ ನಿಕ್ಕಿ ಹ್ಯಾಲೆ ಅಮೆರಿಕದ ಟ್ರಂಪ್ ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಅಂದ್ರೆ ಟ್ರಂಪ್ ಅವರ ಈ ಹುಚ್ಚಾಟ ಇದೆಯಲ್ಲ, ಟ್ರಂಪ್ ಪಕ್ಷದವರಿಗೆ ಹಿಡಿಸ್ತಾ ಇಲ್ಲ, ಇದು ಭವಿಷ್ಯದಲ್ಲಿ ದೊಡ್ಡ ಗಂಡಾಂತರಕ್ಕೆ ಕಾರಣ ಆಗುತ್ತೆ ಅಂತ ಎಲ್ಲರಿಗೂ ಅರ್ಥ ಆಗ್ತಾ ಇದೆ. ದುರಂತ ಏನು ಕೇಳಿದ್ರೆ ಟ್ರಂಪ್ಗೆ ಅರ್ಥ ಆಗ್ತಾ ಇಲ್ಲ, ಜೊತೆಗೆ ಅವರ ಸುತ್ತಲೂ ಇರುವಂತಹ ಒಂದು ಇಕೋಸಿಸ್ಟಮ್ಗೆ ಅರ್ಥ ಆಗ್ತಾ ಇಲ್ಲ. ಟ್ರಂಪ್ ಕೇವಲ ಭಾರತದ ವಿರುದ್ಧ ಮಾತ್ರ ಈ ರೀತಿಯ ಹುಚ್ಚುಚ್ಚು ಫಾರಿನ್ ಪಾಲಿಸಿಯನ್ನ ಅಳವಡಿಸಿಕೊಂಡಿದ್ದಾರಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಎಲ್ಲಾ ಮಿತ್ರ ದೇಶಗಳ ವಿರುದ್ಧವಾಗಿಯೂ ಟ್ರಂಪ್ ಅವರ ಫಾರಿನ್ ಪಾಲಿಸಿ ಇದೇ ರೀತಿಯಾಗಿದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಇತ್ತೀಚೆಗೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ನಡುವೆ ಹಗ್ಗಜಗ್ಗಾಟ ಶುರುವಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಆಸ್ಟ್ರೇಲಿಯಾ ಅಮೆರಿಕದ ಜೊತೆಗೆ ಬಹಳ ದೊಡ್ಡದಾದಂತಹ ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅನ್ನು ಹೊಂದಿದೆ. ಆದರೆ ಟ್ರಂಪ್ ಅಧಿಕಾರಿಗಳು ಆಸ್ಟ್ರೇಲಿಯಾಗೆ ಏನು ಸಂದೇಶ ಕೊಟ್ಟಿದ್ದಾರೆ ಗೊತ್ತಾ? ಈ ರೀತಿಯ ಪಾಲಿಸಿ ಇದೆಯಲ್ಲ, ಅಂದ್ರೆ ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ನಡುವೆ ಇರುವಂತಹ ಡಿಫೆನ್ಸ್ ಕೋಆಪರೇಷನ್, ಇದು US ಫಸ್ಟ್ ಅನ್ನುವಂತಹ ನೀತಿಗೆ ವಿರುದ್ಧವಾಗಿದೆ, ಇದು ಸರಿ ಹೊಂದುತ್ತಾ ಇಲ್ಲ, ಹೀಗಾಗಿ ನಾವಿದನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಆಸ್ಟ್ರೇಲಿಯಾಗೆ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಹೇಳಿದೆ. ಅಲ್ಲಿಗೆ ಟ್ರಂಪ್ ಅವರ ಫಾರಿನ್ ಪಾಲಿಸಿ ಯಾವ ರೀತಿಯಾಗಿ ಹುಚ್ಚು ಕುದುರೆಯಾಗಿದೆ ಅಂತ ನಿಮಗೆಲ್ಲ ಗೊತ್ತಾಗ್ತಿರಬಹುದು. ಅವರು ಜಪಾನನ್ನು ಬಿಡ್ತಾ ಇಲ್ಲ, ಆಸ್ಟ್ರೇಲಿಯಾವನ್ನು ಬಿಡ್ತಾ ಇಲ್ಲ, ಭಾರತವನ್ನು ಬಿಡ್ತಾ ಇಲ್ಲ. ನಾನು ಯಾಕೆ ಈ 3 ದೇಶಗಳ ಉದಾಹರಣೆಯನ್ನು ಕೊಟ್ಟೆ ಅಂತಂದರೆ, ಈ 3 ದೇಶಗಳು ಕೂಡ ಅಮೆರಿಕ ಜೊತೆಗೆ ಕ್ವಾಡ್ನ ಸದಸ್ಯ ದೇಶಗಳು. ಅಮೆರಿಕ ಏನು ಬಯಸುತ್ತೆ, ಇಂಡೋ ಪೆಸಿಫಿಕ್ ರೀಜನ್ನಲ್ಲಿ ಈ 4 ದೇಶಗಳು ಒಗ್ಗಟ್ಟಾಗಿರಬೇಕು: ಅಮೆರಿಕ, ಆಸ್ಟ್ರೇಲಿಯಾ, ಭಾರತ, ಜಪಾನ್. ಟ್ರಂಪ್ ಈಗ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ನಮಗೆ ಜಿಯೋಪೊಲಿಟಿಕಲ್ ಹಿತಾಸಕ್ತಿಗಿಂತಲೂ ಕೂಡ ಲಾಭವೇ ಮುಖ್ಯ, ವ್ಯಾಪಾರ ಮಾಡೋದೇ ನಮ್ಮ ಮುಖ್ಯ ಉದ್ದೇಶ ಅನ್ನುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇದು ಅಮೆರಿಕದ ಫಾರಿನ್ ಪಾಲಿಸಿಗೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಅಮೆರಿಕನ್ನರೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯ ಈ ರಷ್ಯಾ ಮತ್ತು ಅಮೆರಿಕದ ನಡುವೆ ಹೆಚ್ಚಾಗ್ತಿರುವ ಟೆನ್ಷನ್ ಏನಿದೆ, ಇದು ವಿಶ್ವಕ್ಕೆ ಆತಂಕಕಾರಿ. ಯಾಕೆ ಕೇಳಿದ್ರೆ, ಈಗ ಪುತಿನ್ ಒಂದು ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಆ ನಿರ್ಧಾರ ಏನು? 1987ರ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡುವಂತಹ ನಿರ್ಧಾರ. ಈ 1987ರ ಒಪ್ಪಂದವನ್ನು INF ಟ್ರೀಟಿ ಅಂತ ಕರೆಯಲಾಗುತ್ತೆ. ಇದು US ಮತ್ತು ರಷ್ಯಾದ ನಡುವೆ ನಡೆದಂತಹ ಒಂದು ದೊಡ್ಡ ಒಪ್ಪಂದ. ಈ ಅಮೆರಿಕ ಮತ್ತು ರಷ್ಯಾದ ನಡುವೆ 2ನೇ ಮಹಾಯುದ್ಧ ಆದ ಬಳಿಕ ಒಂದು ಕೋಲ್ಡ್ ವಾರ್ ನಡೀತಾ ಇತ್ತಲ್ಲ, ಇದು ಯಾವಾಗಪ್ಪ ಅಂತ್ಯ ಆಯಿತು ಕೇಳಿದ್ರೆ ಬಹುತೇಕರು ಏನು ಹೇಳ್ತಾರೆ, USSR ವಿಭಜನೆಯ ಮೂಲಕ ಅಂತ್ಯ ಆಯಿತು ಅಂತ. ಅಲ್ಲ ಮಿತ್ರರೇ, ಈ 1987ರ ಒಪ್ಪಂದ ಆಯ್ತಲ್ಲ, ಅದಾದ ಬಳಿಕ ಈ ಕೋಲ್ಡ್ ವಾರ್ ಹಂತ ಹಂತವಾಗಿ ಕಡಿಮೆ ಆಗ್ತಾ ಬಂತು. ಯಾಕೆ ಈ ಒಪ್ಪಂದ ಅಷ್ಟು ಮಹತ್ವ ಪಡೆದಿದೆ ಅಂತಂದ್ರೆ ಇದೇ ಕಾರಣಕ್ಕೆ. ಈ ಒಪ್ಪಂದದಲ್ಲಿ ಅಂತಹ ಅಂಶ ಏನಿದೆ ಕೇಳಿದ್ರೆ, ಅಮೆರಿಕ ಮತ್ತು ರಷ್ಯಾ ಎರಡೂ ದೇಶಗಳು ಕೂಡ ಪರಸ್ಪರ 5500 ಕಿಲೋಮೀಟರ್ ರೇಂಜ್ ವರೆಗಿನ ಯಾವುದೇ ಮಿಸೈಲ್ಗಳನ್ನ ಡಿಪ್ಲಾಯ್ ಮಾಡೋದಿಲ್ಲ. ಹೀಗಂತ ಯುಎಸ್ನ ಅಂದಿನ ಅಧ್ಯಕ್ಷ ರೊನಾಲ್ಡ್ ರೇಗನ್ ಮತ್ತು ಮಿಖಾಯಿಲ್ ಗೋರ್ಬಚೇವ್ ರಷ್ಯಾದ ಅಧ್ಯಕ್ಷರಾಗಿದ್ರು. ಇವರಿಬ್ಬರು ಸೇರ್ಕೊಂಡು ಮಾಡಿಕೊಂಡಂತಹ ಒಪ್ಪಂದ ಇದು. ಇದರಿಂದಾಗಿ ಅಮೆರಿಕ ಮತ್ತು ರಷ್ಯಾದ ನಡುವೆ ಇದ್ದಂತಹ ದೊಡ್ಡ ಯುದ್ಧದ ಥ್ರೆಟ್, ಅದು ಕೂಡ ನ್ಯೂಕ್ಲಿಯರ್ ಯುದ್ಧದ ಥ್ರೆಟ್ ಏನಿತ್ತು, ಇದು ದಿನೇ ದಿನೇ ಕ್ಷೀಣಿಸ್ತಾ ಬಂದಿತ್ತು. ರಷ್ಯಾ 2025ರ ನಿನ್ನೆಯವರೆಗೂ ಕೂಡ ಈ ಒಪ್ಪಂದಕ್ಕೆ ಬದ್ಧವಾಗಿತ್ತು. ಅವರೆಂದೂ ಕೂಡ ಬಹಳ ಲಾಂಗ್ ರೇಂಜ್ ನ ಮಿಸೈಲ್ಗಳನ್ನು ಡಿಪ್ಲಾಯ್ ಮಾಡಿರಲಿಲ್ಲ. ರಷ್ಯಾ ಒಂದು ಲಾಂಗ್ ರೇಂಜ್ ನ ಮಿಸೈಲ್ ಅನ್ನು ಡಿಪ್ಲಾಯ್ ಮಾಡ್ತು ಅಂತಂದ್ರೆ ಸಹಜವಾಗಿ ಟೆನ್ಷನ್ ಆಗೋದು ಯಾರಿಗೆ? ಅಮೆರಿಕದವರಿಗೆ. ಹೀಗಾಗಿ ರಷ್ಯಾ ಅದಕ್ಕೆ ಆಸ್ಪದವನ್ನೇ ಕೊಟ್ಟಿರಲಿಲ್ಲ. ಆ ಒಪ್ಪಂದವನ್ನು ಮುರಿಯುವಂತಹ ಕೆಲಸಕ್ಕೆ ರಷ್ಯಾ ಕೈ ಹಾಕಿರಲಿಲ್ಲ. ಆದ್ರೆ ಈಗ ಪುತಿನ್ ಹೇಳ್ತಾ ಇದ್ದಾರೆ, ನಾನು ಈ ಟ್ರಂಪ್ ಅನ್ನ 3 ಕಾಸಿಗೆ ನಂಬೋದಿಲ್ಲ, ಹೀಗಾಗಿ ನಾನು ಆ ಒಪ್ಪಂದದಿಂದ ಹೊರಬರ್ತಾ ಇದ್ದೀವಿ. ರಷ್ಯಾದ ಸುರಕ್ಷತೆಗೆ ಇದು ತೀರಾ ಇಂಪಾರ್ಟೆಂಟ್. ನಾವು ಅಮೆರಿಕದ ವಿರುದ್ಧ ದೊಡ್ಡ ದೊಡ್ಡ ಲಾಂಗ್ ರೇಂಜ್ ನ ಮಿಸೈಲ್ಗಳನ್ನು ಡಿಪ್ಲಾಯ್ ಮಾಡ್ತೀವಿ, ಅದರಲ್ಲಿ ನ್ಯೂಕ್ಲಿಯರ್ ಮಿಸೈಲ್ಗಳು ಕೂಡ ಇರ್ತವೆ. ಹೀಗಂತ ಒಂದು ಸಂದೇಶವನ್ನ ರಷ್ಯಾದ ಪುತಿನ್ ಕೊಟ್ಟಿದ್ದಾರೆ. ಪುತಿನ್ ಯಾಕೆ ಹೀಗೆ ಮಾಡಿದ್ರು, ತಪ್ಪಲ್ವಾ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಇಲ್ಲಿ ಮೊದಲು ತಪ್ಪು ಮಾಡಿದ್ದು ಟ್ರಂಪ್. ಯಾಕೆ ಅಂತಂದ್ರೆ ಅಮೆರಿಕದ ನ್ಯೂಕ್ಲಿಯರ್ ಸಬ್ಮೆರಿನ್ ಅನ್ನ ರಷ್ಯಾದ ಬಳಿಯಲ್ಲಿ ನಿಯೋಜನೆ ಮಾಡೋದಕ್ಕೆ ಟ್ರಂಪ್ ಅನುಮತಿಯನ್ನ ಕೊಟ್ಟರು. ಇದು ರಷ್ಯಾವನ್ನ ಕೆರಳಿಸ್ತು. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಅಮೆರಿಕ ಮತ್ತು ರಷ್ಯಾದ ನಡುವೆ ಬಹಳ ಟಾಕ್ ವಾರ್ ಆಗ್ತಾ ಇದೆ. ಈ ಬೈಡನ್ ಕಾಲದಲ್ಲೇ ಅಮೆರಿಕ ಮತ್ತು ರಷ್ಯಾದ ಸಂಬಂಧ ಕಂಪ್ಲೀಟ್ ಆಗಿ ಹದಗೆಟ್ಟು ಹೋಗಿತ್ತು. ಆದ್ರೆ ಈ ಎರಡೂ ದೇಶಗಳ ನಡುವೆ ಏನೋ ಯುದ್ಧ ಆಗ್ಬಿಡುತ್ತೆ, ನ್ಯೂಕ್ಲಿಯರ್ ವಾರ್ ಆಗುತ್ತೆ, ಈ ಒಂದು ಸನ್ನಿವೇಶ ನಿರ್ಮಾಣ ಆಗೋದಕ್ಕೆ ಬೈಡನ್ ಬಿಟ್ಟಿರಲಿಲ್ಲ. ರಷ್ಯಾದ ಮೇಲೆ ನಿರ್ಬಂಧ ಹಾಕಿದ್ರು, ಬೇರೆ ಬೇರೆ
ಅನೇಕ ತಂತ್ರಗಳನ್ನು ಅನುಸರಿಸಿದ್ರು. ಆದರೆ ಶಸ್ತ್ರಾಸ್ತ್ರಗಳ ನಿಯೋಜನೆಗೆ ಯಾವತ್ತೂ ಬೈಡನ್ ಕೈ ಹಾಕಿರಲಿಲ್ಲ. ಆದರೆ ವಿಪರ್ಯಾಸ ಏನು ಗೊತ್ತಾ, ನಾನು ಅಧಿಕಾರಕ್ಕೆ ಬಂದರೆ ಇಡೀ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಿ ಬಿಡ್ತೀನಿ, ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ, ರಷ್ಯಾ ಇನ್ನು ಯುದ್ಧ ಮಾಡದಂತೆ ನೋಡ್ಕೊಳ್ತೀನಿ, ಹೀಗೆಲ್ಲ ಅನೇಕ ಭರವಸೆಯನ್ನು ಕೊಟ್ಟಿದ್ದಂತಹ ಶಾಂತಿ ದೂತನಂತೆ ಪೋಸ್ ಕೊಟ್ಟಿದ್ದಂತಹ ಟ್ರಂಪ್ ಈಗೇನು ಮಾಡ್ತಾ ಇದ್ದಾರೆ, ರಷ್ಯಾದ ವಿರುದ್ಧವಾಗಿ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನು ನಿಯೋಜನೆ ಮಾಡೋದಕ್ಕೆ ನಿರ್ಧಾರ ಮಾಡಿ ಅದಕ್ಕೆ ಅನುಮೋದನೆಯನ್ನು ಕೂಡ ಕೊಟ್ಟುಬಿಟ್ರು. ಇದು ಈಗ ಎರಡೂ ದೇಶಗಳ ನಡುವೆ ಟೆನ್ಷನ್ ಹೆಚ್ಚಾಗುವಂತೆ ಮಾಡಿದೆ. ಮಿತ್ರರೇ, ನಾನು ಆರಂಭದಲ್ಲೇ ಒಂದು ಮಾತು ಹೇಳಿದೆ, ಜಿಯೋಪೊಲಿಟಿಕಲಿ ಒಂದು ದೊಡ್ಡ ಈವೆಂಟ್ ನಡೆಯುತ್ತೆ ಅಂತಂದರೆ ಅದು ಸಡನ್ ಆಗಿ ಏನೂ ನಡೆಯೋದಿಲ್ಲ. ಅದು ಹಂತ ಹಂತವಾಗಿ ಬೆಳೆದು ಅಂತಿಮವಾಗಿ ಒಂದು ದೊಡ್ಡ ಈವೆಂಟ್ಗೆ ಕಾರಣ ಆಗುತ್ತೆ. ಉಕ್ರೇನ್ ರಷ್ಯಾ ಯುದ್ಧವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು. ರಷ್ಯಾ ಮತ್ತು ಉಕ್ರೇನ್ ನಡುವೆ 2014ರಲ್ಲೇ ಕಾನ್ಫ್ಲಿಕ್ಟ್ ಆರಂಭ ಆಗಿತ್ತು. ಆದರೆ ಯಾವಾಗ ಅಮೆರಿಕದಲ್ಲಿ ಬೈಡನ್ ಸರ್ಕಾರ ಬರುತ್ತೆ, ಆ ಬೈಡನ್ ನ್ಯಾಟೋಗೆ ನಾವು ಉಕ್ರೇನನ್ನು ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಆಗ ಯುದ್ಧ ಸನ್ನಿವೇಶ ಜಾಸ್ತಿ ಆಯಿತು. ಅಂತಿಮವಾಗಿ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧ ಮಾಡಿತು. ಇದನ್ನು ಯಾಕೆ ಇಲ್ಲಿ ನಿಮಗೆ ನೆನಪು ಮಾಡಿದೆ ಅಂತಂದ್ರೆ, ಇದು ಯಾವುದೂ ಕೂಡ ಸಡನ್ ಆಗಿ ಆಗುವಂಥದ್ದಲ್ಲ. ಬಹಳ ಟೈಮ್ನಿಂದ ನಡ್ಕೊಂಡ್ಬಂದು ಅಂತಿಮವಾಗಿ ಆಗುತ್ತೆ. ಈಗಲೂ ಅಷ್ಟೇ ಅಮೆರಿಕ ಮತ್ತು ರಷ್ಯಾದ ನಡುವೆ ಈ ರೀತಿಯಾಗಿ ಟೆನ್ಷನ್ ಉದ್ಭವ ಆಗ್ತಾ ಇದೆ. ಪರಸ್ಪರ ನ್ಯೂಕ್ಲಿಯರ್ ವೆಪನ್ಗಳನ್ನು ಡೆಪ್ಲಾಯ್ ಮಾಡಲಾಗ್ತಾ ಇದೆ ಅಂತಂದ್ರೆ ನಾಳೆನೇ ಇದನ್ನು ಬಳಸ್ತಾರೆ ಅಂತಲ್ಲ. ಇದು ಮುಂದೆಂದೋ ಆಗುವಂತಹ ಜಿಯೋಪೊಲಿಟಿಕಲ್ ದೊಡ್ಡ ಈವೆಂಟ್ಗೆ ಈಗಿನ ಮುನ್ನುಡಿ. ಅಂದ್ರೆ ಈ ಎರಡೂ ದೇಶಗಳು ಕೂಡ ಬಹಳ ಕೆಟ್ಟ ದಿನಗಳತ್ತ ಹೆಜ್ಜೆ ಹಾಕ್ತಾ ಇದ್ದಾವೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ